ಬಿಟ್ಕೊಡೋಣ ಅಂತಾನ. ಅದೇ ಮಾಡ್ತಾರೆ, ಒಂದು ಇಸ್ಕೊಂಡು ಅದು ಕಣ್ಮುಂದ್ಗಡೆ ಬಂದರೆ ಮಾಡಬೇಕು ಅನ್ಸುತ್ತೆ ಅಣ್ಣ, ಅದಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಈಗ ನೀನು ಸೇಲ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರಲ್ಲ, ಇಲ್ಲಿ ನಾನೆಂತ ಸೇಲ್ ಮಾಡಲ್ಲ ಅಣ್ಣ, ನಾನೆಲ್ಲ ಸೇಲ್. ಮನೆಯಲ್ಲಿ ನಂದ ಅಣ್ಣ ಭುವನೇಶ್ವರಿ ನಗರ ಅಣ್ಣ. ಅಪ್ಪ ಅಮ್ಮ ಎಲ್ಲಿರೋದು? ಅಪ್ಪ ಇಲ್ಲ ಅಣ್ಣ. ಅಮ್ಮ ಏನು ಮಾಡ್ತಾರೆ? ಏನು ಮಾಡ ಮನೇಲಿ. ನಿಮ್ಮ ಸಂಪಾದನೆಗೆ ಇಲ್ಲಿ ಎಷ್ಟೋ ಜನ ಅಡ್ಡ ಹಾಕ್ತಾರೆ. ಎಷ್ಟು ಜನ ಅಡ್ಡ ಹಾಕ್ತಾರೆ ಇಲ್ಲಿ? ಬೇಜಾನ್ ಜನ ಅಡ್ಡ ಹಾಕ್ತಾರೆ. ಅಂದಾಜು 15-20 ಜನ ಹುಡುಗರು ಅಡ್ಡ ಹಾಕ್ತಾರಲ್ಲ ನಾವು. 20 ಜನ. ಅಲ್ಲ ಕಣೋ, ಇಂಜೆಕ್ಷನ್ನು ರಕ್ತ ಬಂದು ಆಮೇಲೆ ಅದನ್ನು ತಳ್ಳಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದಾರೋ? ಬನ್ಸೆಂಟ್ರಿಲಿರೋ ಹುಡುಗರು ಅಣ್ಣ. ಎಲ್ಲಿರ್ತಾರೆ ಬನ್ಸೆಂಟ್ರಿ ಅವರು? ಅಲ್ಲೇ ಇಲ್ಲೇ ಇಟ್ಕೊಂಡು ಇರ್ತಾರೆ ಅಣ್ಣ, ಮಾರ್ಕೊಂಡು ಹೌದು, ಇದೇ ಜಾಗದಿಂದಾನೇ ನೀವು ಓಡೋಗಿದ್ದು. ನಡಿ ಚೆನ್ನಾಗಿ ಹಾಸ್ಕೊಂಡಿದ್ದೀರ ಚಾಪೆ ಎಲ್ಲ. ಅಲ್ಲೊಂದೈತಲ್ಲ, ಅದು ಸಿರಿಂಜ್ ಇದೆ. ಸಿರಿಂಜ್ ಒಳಗಡೆ ರಕ್ತ ಇತ್ತು ಒಂದು. ಅದರಲ್ಲಿ ನೀನು ಇಲ್ಲಿ ತೊಗೊಂಡಿದ್ದೇನೆ ಇವಾಗ. ನಾನು ಹೆಂಗೆ ಕುತ್ಕೊಂಡು ತೊಗೊಂಡಿತ್ತು? ಕುತ್ಕೊಳ್ಳ, ಹೆಂಗೆ ಕುತ್ಕೊಂಡ ನೋಡಿ, ಕುತ್ಕೊಂಡು ಅದು ಎತ್ಕೊಂಡ್ಬಿಟ್ರಲ್ಲ, ಲೋಡ್ ಮಾಡಿದ್ದು ಕಾಲೇನು ಗಾಯ? ನನ್ಗ ಕಾಲು ನರಕ್ ತಗೊಂಡ್ರದ? ಇಲ್ಲ ಗಾಯ ಆಗಿರೋದು. ಗಾಯ ಆಗಿರೋದು ಸುಮ್ಮನೆ ತೋರಿಸಿದ್ರೆ ಹೆಂಗೆ ತೊಗೊಂತೀಯ ಅಂತ. ಏನು ಹೆಂಗೆ ಮಾಡ್ತೀಯ ತೋರಿಸೋ ಅದರಲ್ಲಿ. ಆ ಇಂಜೆಕ್ಷನ್ ಅಲ್ಲಿ ಸಿರಿಂಜ್ ಎಲ್ಲ ಹೆಂಗ್ ಮಾಡ್ತೀಯ ಅಂತ ತೋರ್ಸು ಒಂದ್ಸಲ. ಡಬ್ಬಿ ಎತ್ಕೋ, ನೀರ್ ಎತ್ಕೋ, ಸುಮ್ಮನೆ ತೋರಿಸಿ ಹೆಂಗೆ ಅಂತ. ನೋಡಿ, ಅದ್ರಲ್ಲಿ ಟ್ಯಾಬ್ಲೆಟ್ ಹಾಕೋತಾರೆ, ಮಿಕ್ಸ್ ಮಾಡ್ಕೊಂತಾರೆ. ಚುಚ್ಕೊಂಬೇಡ ಅಷ್ಟೇ, ಈ ತರ ಎಳ್ಕೊಂಡ ಮಾತ್ರೆನ. ನಾವು ಬಿಟ್ಕೊಡೋಣ, ಜಾಸ್ತಿ ಮಾಡ್ತಾ ಇಲ್ಲ. ಒಂದೇ ಚುಚ್ಕೊಂಬೇಡ ಸುಮ್ಮನೆ ಹೆಂಗೆ ಹಿಡಿತೀಯ ತೋರಿಸು ನಮಗೆ. ನಾನು ಚುಚ್ಕೊಂಡಿದ್ದೆ ನಾನು. ಅಲ್ಲ, ತಗೊಂಡಿರೋದಕ್ಕೆ ಹಿಡ್ಕೊಂಡಿರೋದು. ಚುಚ್ಕೊಂಬೇಡ. ಆಗ್ಲೇ ಟ್ಯಾಬ್ಲೆಟ್ ಇದೆ ಅದರಲ್ಲಿ. ಸ್ವಲ್ಪ ಟ್ಯಾಬ್ಲೆಟ್ ನ ಮಿಕ್ಸ್ ಮಾಡಿದ್ದಾರೆ, ಡೈಲ್ಯೂಟ್ ಮಾಡಿದ್ದಾರೆ ನೀರಲ್ಲಿ ಅದನ್ನ ಚೆನ್ನಾಗಿ. ಹಿಂಗೆ ಹಿಡ್ಕೊಂಡು ತಗೊಂತೀರಾ ಅಲ್ವಾ? ನರಕ್ ಚುಚ್ಕೊಂತೀರಾ? ನರಕ್ ಚುಚ್ಕೊಂಡು ರಕ್ತ ಎಳ್ಕೊಂಡು ಚುಚ್ಕೊಳ್ಳೋದು. ಇದರಿಂದ ಏನಾಗ್ತಿದೆ ಗೊತ್ತಾ ನಿಮಗೆ? ಗೊತ್ತಾಯ್ತೈತೆ. ಏನ್ ಗೊತ್ತಾಯ್ತೈತೆ? ಸಣ್ಣ ಆಯ್ತು, ಬಾಡಿ ಕೆಡ್ಸ್ಕೊಂತ ಇದೀವಿ ಆಮೇಲೆ ಅಷ್ಟೇ. ಕೈ ಆ ರೇಂಜ್ಗೆಲ್ಲ ನಾವ್ ಇದ್ ಮಾಡಿಲ್ಲ ಅಣ್ಣ. ನಾವ್ ಬಿಟ್ಬಿಡೋಣ. ಇವ್ರು ಬೇರೆ ರೇಂಜಾ? ಬೇರೆ ರೇಂಜು. ಅದು ನೀಡ್ಲು ಮುರಿದಾಕು. ಅಲ್ಲಿ ಆಚೆ ಕಡೆ ಚೆಲ್ಲ, ಅಲ್ಲ ಆಚೆ ಕಡೆ ಚೆಲ್ಲ. ತೆಗಿ, ಆಚೆ ತೆಗಿ. ಲೈವ್ ನೋಡ್ತಾರಣ್ಣಪ್ಪ? ನೋಡ್ತಿದ್ದಾರೆ ಸರ್, 500 ಜನ ನೋಡ್ತಿದ್ದಾರೆ. ಪೊಲೀಸರಿಗೆ ಹಿಡ್ಕೊಟ್ರೆ ಏನು ಮಾಡ್ತಿದ್ದೆ? ಪೊಲೀಸವ್ರಿಗೆ ಹೊಡೆದು ಜೈಲಿಗೆ ಹಾಕೋದು. ನಿಮಗೆ ರಿಯಾಬ್ಗೆ ಹಾಕ್ಬೇಕು, ಜೈಲಿಗೆ ಹಾಕ್ಬಾರ್ದು ನಿಮ್ಮನ್ನ. ಆ ಥರ ಎಲ್ಲ ಮಾಡ್ತಾರೆ. ರಿಯಾಬ್ಗೂ ಹೋಗ್ಬಿಟ್ಟು ಬಂದೆ ಅಣ್ಣ ನಾನು. ಅಷ್ಟೇ ಬಿಟ್ಬಿಟ್ಟು ನಿದ್ದೆ ಬರಲ್ಲ ಅಂತ ಮಾಡ್ತೀನಿ ಅಷ್ಟೇ ಅಣ್ಣ. ಅದನ್ನ ಬಿಟ್ಟು ಇದಕ್ಕೆ ಗಿಡೀತೆಲ್ಲ ಏನಿಲ್ಲ ಅಣ್ಣ, ಎಣ್ಣೆ ಹೊಡಿತೀನಿ ಅಣ್ಣ ಬೇಕಂದ್ರೆ ಅಷ್ಟೇ ಅಣ್ಣ. ಎಷ್ಟು ಜನ ಮಾಡ್ತಾರೆ ನಿಮ್ಗೆ ಗೊತ್ತಿರೋ ಹುಡುಗರಲ್ಲಿ? ಏನೊಂದು 8-9 ಜನ ಮಾಡ್ತಾರೆ. 8-9 ಜನ. ಎಲ್ಲೆಲ್ಲಿ ಇರ್ತಾರೆ? ಸ್ವಲ್ಪ ದಿನ ಬರ್ತಾರೆ. ಹೇಗೆ ಮತ್ತೆ ಎಲ್ಲಿಂದ ಬರ್ತಾರೆ ಅವರು? ಎಷ್ಟು ಗಂಟೆಗೆ ಸೇರ್ತೀರ ದಿನ? ಎಷ್ಟು ಗಂಟೆಗೆ ಅಂದ್ರೆ ಅಷ್ಟು ಗಂಟೆಗೆ ಬರ್ತಾ ಇರ್ತಾರೆ. ಟೈಮ್ ಹೇಳು, ಟೈಮ್ ಹೇಳು. ಮಧ್ಯರಾತ್ರಿ ಎಲ್ಲ ಸೇರ್ತೀರಾ ಅಂತ ಏನೋ ಕೇಳ್ಪಟ್ಟ. ಮಧ್ಯ ಬೇರೆಯವ್ರು ಇರ್ಬೋದು, ನಾವೆಲ್ಲ ಇರಲಿಲ್ಲ. ಇದೇ ಜಾಗ, ಇದೇ ಜಾಗ. ಸರ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಏನು ಹೇಳೋದಪ್ಪ, ಈಗ ತೊಗೊಂಡೋಗ್ಬಿಟ್ರೆ ಪೊಲೀಸರು ಹೊಡಿತಾರೆ, ಜೈಲಿಗೆ ಹಾಕ್ತಾರೆ ಅಂತಾರೆ.
ಜೈಲಿಗೆ ಹಾಕಿದ್ರೆ ಅವರು ಏನಿಲ್ಲ ಅಲ್ಲೋಗಿ ವಿತ್ಡ್ರಾಲ್ ಸಿಂಪ್ಟಮ್ ಆಗುತ್ತೆ, ತಿರ್ಗಿ ಅಲ್ಲಿ ಅವ್ರನ್ನ ಇದು ಮಾಡ್ತಾರೆ. ಇವತ್ತೊಂದು ದಿವಸ ಹಾಕ್ಬೋದೇನೋ ಅಷ್ಟೇ ಅವ್ರನ್ನ, ಒಂದು 2-3 ದಿವಸಕ್ಕೆ. ಇವ್ರಿಗಿಂತ ಹೆಚ್ಚಾಗಿ ಇವ್ರಿಗೆ ಮಾರೋರ್ನ ಹಿಡಿಬೇಕು. ಮಾರೋರ್ನ ಹಿಡಿದ್ರೆ ಎಲ್ಲ ಇದಾಗುತ್ತೆ ಅಣ್ಣ. ನಾವು ಒಂದು ಮಾಡ್ತೀನಿ ಅಷ್ಟೇ ಅಣ್ಣ, ಅದು ನಿಜ. ಹಂಗೆ ಕಂಟ್ರೋಲ್ ಮಾಡ್ಬಿಟ್ಟಿದ್ದೀನಿ ಅಣ್ಣ ನಾನು. ಫಸ್ಟ್ ಥರ ಎಲ್ಲ ಏನೂ ಇಲ್ಲ ಅಣ್ಣ, ಏನೋ ಆಡ್ತಾರೆ ಒಂದೊಂದು ಮಾಡ್ತೀನಿ ಅಷ್ಟೇ ಅಣ್ಣ. ಹಂಗೆ ಅವಾಯ್ಡ್ ಮಾಡ್ಬಿಟ್ಟು ಕೊಡೋಣ ಅಂತ ಎಣ್ಣೆ ಹೊಡ್ಕೊಂಡು ಇರ್ತೀನಿ ಅಷ್ಟೇ ಅಣ್ಣ. ಈಗ ನಾವು ಬಿಟ್ಟರು ಸರ್, ನಾನು ಹೇಳೋದು ಇದೆಲ್ಲ ಸೀರಿಯಸ್ ಆಗಿ ತೊಗೊಳ್ಳದೆ ಹೋದರೆ ನೋಡಿ, ಈ ಥರ ಒಂದೇ ಇಂಜೆಕ್ಷನಲ್ಲಿ, ಒಂದೇ ಸಿರಿಂಜಲ್ಲಿ, ಒಂದೇ ನೀಡ್ಲಲ್ಲಿ ಎಕ್ಸ್ಚೇಂಜ್ ಆಗಿ ಸುಮಾರು ಜನ ತೊಗೊಂಡು ಈ HIV ಸ್ಪ್ರೆಡ್ ಆಗೋದೆಲ್ಲ ಕೂಡ ಏನು ಹೇಳೋದು ಗೊತ್ತಾಗ್ತಿಲ್ಲ. ಎಕ್ಸ್ಟೇಷನ್ ಬಿಟ್ಟರೆ ಹೊಡಿತಾರಣ. ನಾನು ಬಿಟ್ಬಿಟ್ಟಿದ್ದೀನಿ ಅಣ್ಣ, ಏನೋ ಒಂದು ಅಷ್ಟೇ. ಇನ್ಮೇಲೆ ಅದನ್ನು ಮಾಡಲ್ಲ ಅಣ್ಣ, ಅವಾಯ್ಡ್ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಇರ್ತೀನಿ ಅಣ್ಣ. ಇಷ್ಟೆಲ್ಲ ಇದಾಗಿದ್ಮೇಲೆ ನಾನು ಇದಕ್ಕೆ ಅಣ್ಣ ಶೋಕಿದ್ದು ನಾನು ಮಾಡಲ್ಲ ಅಣ್ಣ. ಆ ಥರ ಆಗಿದ್ರೆ ಯಾವಾಗಲೂ ಇದಾಗ್ಬಿಡ್ತಾ ಇದೆ ಅಣ್ಣ. ಎಣ್ಣೆ ಹೊಡಿತೀನಿ ಅಷ್ಟೇ ಅಣ್ಣ. ಯಾಕೆ ಹೋಗ್ಬೇಕು ಒಂದು ಮಾಡ್ತೀವಿ, ಅದು ಹಂಗೆ ಅವಾಯ್ಡ್ ಮಾಡಿಬಿಟ್ಟು ಎಣ್ಣೆ ಹೊಡ್ಕೊಂಡು ಸರ್ ಬರೋದು ಇಲ್ಲೇ ಕಾಯ್ತೀವಿ, ನೋಡೋಣ ಬರ್ತಾರ ಗೊತ್ತಾಗತ್ತಾ ಇದು. ಹೇಳಿ ಸರ್ ನೀವು. ಪೊಲೀಸವ್ರನ್ನ ಏನಣ್ಣ ಅಲ್ಲ, ಪೊಲೀಸರು ಬರೋರ್ಗು ಈಗ ಒಂದು ನೋಡಿ, ಮಕ್ಕಳನ್ನ ತಿರ್ಗಾ ರಿಯಾಬ್ಗೆ ಹಾಕ್ಬೇಕು. ಹೌದು, ರಿಯಾಬ್ಗೆ ಹಾಕಿದ್ರೆ ಮಾತ್ರ ಸಾಧ್ಯ. ಈಗೇನು ಪೊಲೀಸರು ಕರ್ಕೊಂಡೋಗಿ ರೇಟ್ ಹೊಡಿತಾರಂತೆ. ಅಣ್ಣ ಏನಿಲ್ಲ ಅಣ್ಣ, ಬಿಟ್ಬಿಟ್ಟಿದ್ದೀನಿ ಅಣ್ಣ ನಾನೆಲ್ಲ. ಎಣ್ಣೆ ಹೊಡಿತೀನಿ ಅಷ್ಟೇ ಅಣ್ಣ. ಬರ್ತೀನಿ ಅಂದರೆ ಪೊಲೀಸರು ಇಲ್ಲೇ ಕಾಯ್ತೀನಿ, ಇನ್ನೊಂದು 10 ನಿಮಿಷ ಕಾಯ್ತೀನಿ. 10 ನಿಮಿಷದಲ್ಲಿ ಯಾರನ್ನ ಇನ್ಫಾರ್ಮೇಶನ್ ಕೊಡ್ಬೋದು ಪೊಲೀಸವ್ರಿಗೆ. ಹೆಂಗೆ ಇದೀನಿ ಹೇಳಪ್ಪ, ನೋಡೋಣ ಇನ್ಫಾರ್ಮೇಶನ್ ಕೊಡ್ಸೋಕ್ಕಾಗತ್ತಾ? ಅಲ್ಲಿ ಸ್ಟೇಷನ್ ತಿಳಿಸಿ ಇಲ್ಲೇ ಇದೀವಿ ಅಂತ. ಸ್ಮಶಾನದಲ್ಲೇ ಇದೀವಿ, ಉತ್ತರಹಳ್ಳಿ ಸ್ಮಶಾನದಲ್ಲೇ ಇದೀವಿ. ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನದಲ್ಲೇ ಇದೀವಿ. ನಿಮ್ಗೆ ಗೊತ್ತಿರೋ ಸ್ಟೇಷನ್ ಇಲ್ಲಿ ಕಂಟ್ರೋಲ್ ರೂಮ್ ಏನಿದೆ ಅವ್ರಿಗೆ ಕರೆ ಮಾಡಿ. ನಮ್ಗೇನಂದ್ರೆ ಈ ಒಂದು ಡ್ರಗ್ ಪೆಡ್ಲರ್ಸ್ ಯಾರೆಲ್ಲ ಇದನ್ನ ಕೊಡ್ತಿದ್ದಾರೆ ಯುವಕರಿಗೆ, ಬೇಕಿದ್ರೆ ಇಲ್ಲೇ 10 ನಿಮಿಷ ಕಾಯ್ತೀವಿ, ನೋಡೋಣ ಅವ್ರು ಬರ್ತಾರ ಅಂತ. ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಕ್ಕೆ, ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಬರಕ್ಕೆ ಎಮರ್ಜೆನ್ಸಿ. ಕಂಟ್ರೋಲ್ ರೂಮ್ ಫೋನ್ ಮಾಡಿ. ರಿಯಾಬ್ ಇದು ಮಾಡ್ಬಿಟ್ಟಿರ ಅಣ್ಣ. ಆಮೇಲೆ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಣ್ಣ. ಇವಾಗ ಬಂದು ಒಂದು ತಿಂಗಳಾಗಾಯ್ತು, 1.5 ತಿಂಗಳು ನಾನು ಆ ಶೋಕಿನೇ ಬಿಟ್ಬಿಟ್ಟಿದ್ದೀನಿ ಅಣ್ಣ. ಎಣ್ಣೆ ಹೊಡಿತೀನಿ ಬೆಳಿಗ್ಗೆ ಯಾಕೆ ತಗೊಂಡೆ? ಬೆಳಿಗ್ಗೆ ಯಾಕೆ ತಗೊಂಡೆ? ಬೆಳಿಗ್ಗೆ ನಿದ್ದೆ ಮಾಡ್ಬೇಕಂತ ನೋಡಿ. ಅವ್ರಿಗೆ ಎಷ್ಟು ಭಯ ಭಕ್ತಿ ಇಲ್ಲ ಅಂದ್ರೆ, ನಾವು ಬಂದು ಆಲ್ರೆಡಿ ಒಂದ್ಸರಿ ರೈಡ್ ಮಾಡಿದ್ವಿ, ಓಡೋದ್ರು, ತಿರ್ಗಾ ನೋಡಿದ್ವಿ, ತಿರ್ಗಾ ಬಂದು ತಿರ್ಗಾ ತಗೋತಾರೆ ಅಂದ್ರೆ ಭಯ ಇಲ್ಲ ಇವ್ರಿಗೆ. ಅಣ್ಣ ಎಲ್ಲ ಕಾನೂನು ಭಯ ಇಲ್ಲ, ರಿಯಾಬಲ್ ಸರಿಗಿರಲ್ಲ ಇವರು. ಫಿಲ್ ಮಾಡಿರ್ತಾರೆ, ಎಲ್ಲೋಯ್ತು ಒಂದು ಇತ್ತಲ್ಲ ಆಲ್ರೆಡಿ ಒಂದು. ಗೊತ್ತಿಲ್ಲ ನೋಡಪ್ಪ, 10 ನಿಮಿಷ ಏನೋ ಮಾತಾಡ, ಅಲ್ಲಿವರೆಗೂ ನಾನು ಬರ್ತಾರ ಪೊಲೀಸರು, ನೋಡೋಣ. ಎಲ್ಲರಿಗೂ HIV ಅದೇ ಬೇಜಾರು, ಏನಿಲ್ಲ. ನಾವೇನು ಮಾಡೋಣ, ಪೊಲೀಸರಿಗೆ ಆ ಜವಾಬ್ದಾರಿ ಆಗಿ ನಾವೇನು ಮಾಡೋಕ್ಕಾಗುತ್ತೆ? ನಾವೇನು ಇನ್ನೊಂದು ಸಿನಿಮಾ ಮಾಡೋರ್ಗು ಓಡಾಡಬಹುದು. ನಾನು ಸಕ್ಸಸ್ ಇದನ್ನೇ ಎಂಜಾಯ್ ಮಾಡ್ತಾ ಇಲ್ಲ, ಎಂಜಾಯ್ ಮಾಡೋಕ್ಕಾಗ್ತದೆ. ಇಡೀ ಟೀಮ್ ನಾನು ಅವನು ವಿದ್ಯೆಗಳು ಕೆಟ್ಕೊಂಡು ಓಡಾಡ್ತಾ ಇದ್ವಿ. ನಮ್ಮ ಬೇರೆ ಆರ್ಟಿಸ್ಟ್ ಗೊತ್ತಾದರೆ ಬೇರೆ ಹುಡುಗರು ನಿಮ್ಮ ಥರನೆಲ್ಲ ಇದ್ದ ಮೇಲೆ ನಿಂತ್ಕೊಂಡ್ರೆ ಮುಗಿಯತ್ತಪ್ಪ ಕೆಲಸ. ಇದು ಏರಿಯಾ ಹುಡುಗರೇ ಎದ್ದೊಳ್ಬೇಕಷ್ಟೇ. ಹುಡುಗರು ಎದ್ದು ಈ ತರ ಎಲ್ಲೆಲ್ಲಿ ಸ್ಮಶಾನ ಅಲ್ಲಿ ಇಲ್ಲಿ ಮೂಲೆ ಇಲ್ಲಿ ಬಂದಿ ಅಣ್ಣ. ಒಂದು ಮುಂದೆ ನಿಂತು ಯಾವತ್ ನೀವೆಲ್ಲ ಕೊಡ್ತೀರಾ ಅವಾಗ ಮಾತ್ರ ಸಾಧ್ಯ ಅದು. ಅದಕ್ಕೆ ನಾನು ಸ್ಟೂಡೆಂಟ್ಸು ಈ ರೆವಲ್ಯೂಷನ್ ಮಾಡದೆ ಹೋದ್ರೆ ಈ ತರ ಎಷ್ಟು ಅಮಾಯಕ ಮಕ್ಕಳು ಸತ್ತೋಗ್ಬಿಡ್ತಾರೆ ಅಂತ ನಾನು ಕೇಳ್ಕೊತಾ ಇರೋದು. ನಿಮ್ಗೆ ಅರ್ಥನೇ ಆಗಲ್ಲ. ಒಂದ್ 2-3 ಸತ ಬಂದ್ ನಮಗೂ ದೊಡ್ಡವರಲ್ಲ, ಅವಾಗ್ಲೇ ಬುದ್ಧಿ ಕಲ್ತಿರೋದಣ್ಣ. ನಾವು ಎಣ್ಣೆ ಹೊಡಿತೀವಿ ಅಷ್ಟೇ ಅಣ್ಣ, ಟ್ಯಾಬ್ಲೆಟ್ ಎಲ್ಲ ಮಾಡಾಕ್ತೀವಿ. 10 ನಿಮಿಷ ಕಾಯ್ತೀವಿ. ನೀವೆಲ್ಲ ಯಾರೆಲ್ಲ ಇದ್ದೀರಾ, ಯಾರೆಲ್ಲ ಈ ಒಂದು ಲೈವ್ ನೋಡ್ತಿದ್ದೀರಾ, ಇನ್ನೂ ಜಾಸ್ತಿ ಜನನೇ ಬರ್ತಾ ನೋಡ್ತಾ ಇದ್ದೀರಾ, ಈ ಒಂದು ವಿಚಾರನ ಇಷ್ಟರಲ್ಲೇ ಈಗಲೇ ದಯವಿಟ್ಟು ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಿ. ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನದಲ್ಲೇ ಇದೀವಿ, ನೋಡೋಣ ಅವ್ರು ಬರ್ತಾರ ಅಂತ. ಯಾಕೆಂದ್ರೆ ಟೈಡಲ್ ಅನ್ನೋ ಒಂದು ಏನು ಟ್ಯಾಬ್ಲೆಟ್ ಇದೆ, ಅದನ್ನ ನೀರೊಳಗಡೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಬೀಡಿ ಸಿರಿಂಜಲ್ಲಿ ಇಂಜೆಕ್ಟ್ ಮಾಡ್ಕೊಂಡು ನರಕ್ಕೆ, ಕೈಯಲ್ಲಿರೋ ನರಕ್ಕೆ ತಗೊಳ್ತಿದ್ದಾರೆ ಹುಡುಗರು. ಅಂದ್ರೆ ಇದರಿಂದ HIV ಕಾಯಿಲೆ ಬರ್ತಿದೆ, ಇದರಿಂದ ಯುವಕರು ಹಾಳಾಗಿ ಹೋಗ್ತಿದ್ದಾರೆ. ಎಷ್ಟೋ ಅವಾಗ್ಲಿಂದ ಒಂದಿಷ್ಟು ವಿಜಯ್ ಸರ್ ಕೂಡ ಒಂದಿಷ್ಟು ಯುವತಿಯರ ಜೊತೆ ಎಲ್ಲ ಏನು ಸಂದರ್ಶನ ಮಾಡಿದಾಗ ಅವ್ರಿಗೆ ಆಲ್ರೆಡಿ HIV ಪಾಸಿಟಿವ್ ಬಂದ್ಬಿಟ್ಟಿದೆ. ಸೊ ನಾನ್ ಹೇಳೋದೇನು ಅಂದ್ರೆ, ನೀವು ಈ ಒಂದು ಲೈವ್ ಅಲ್ಲಿ ನೀವು ಏನು ಪೊಲೀಸ್ ಅವ್ರನ್ನ ಟ್ಯಾಗ್ ಮಾಡೋ ಬದಲು ಡೈರೆಕ್ಟ್ ಆಗಿ ಕಂಟ್ರೋಲ್ ರೂಮ್ ಫೋನ್ ಮಾಡಿ ನೀವು. ಯಾಕೆಂದ್ರೆ ಯುವಕರು ಈಗಿನ ಕಾಲದಲ್ಲಿ ಹಾಳಾಗಿ ಹೋಗ್ತಿದ್ದಾರೆ. ಈ ತರ ಮಾಡ್ತಿದಾರಲ್ಲ ಪೆಡ್ಲರ್ಗಳು, ಅವ್ರನ್ನ ಹಿಡಿಬೇಕು ಪೊಲೀಸವರು. ಸೊ ಹಾಗಾಗಿ ಈ ಒಂದು 10 ನಿಮಿಷ ಕಾಯ್ತೀವಿ, ನೋಡೋಣ ಏನಾಗತ್ತೆ, ಯಾರು ಬರ್ತಾರೆ ನೋಡೋಣ. ತಗೊಂಡು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾರು ಇಂಟ್ರೆಸ್ಟ್ ತಗೊಂಡು ನೀವು ಫೋನ್ ಮಾಡ್ತಾರೆ ಮಾಡಿ.
ನಾನು ಮಾಡ್ಬೋದು, ಬಟ್ ತಾವು ಮಾಡಿದಾಗ ಅದು ಕರೆಕ್ಟ್ ಅನ್ಸುತ್ತೆ. ಈ ಥರ ಎಲ್ಲ ಏರಿಯಾಲೂ ಮಾಡಿಸೋಣ ಅಂತ ನನ್ನ ಉದ್ದೇಶ. ಮಾಡಿ, ದಯವಿಟ್ಟು ಫೋನ್ ಮಾಡಿ. ಈ ಒಂದು ವಿಚಾರ ಏನಿದೆ ಇದು ಕೇವಲ ವಿಜಯ್ ಸರ್ಗಾಗಿರ್ಬೋದು ಅಥವಾ ನನಗಾಗಿರೋದು ಬೇರೆ ಯಾರ್ಯಾರಿಗೂ ಸಂಬಂಧ, ಎಲ್ರಿಗೂ ಸಂಬಂಧಪಟ್ಟಿರುವಂತಹ ವಿಚಾರ ಇದು. ನಾಳೆ ದಿನ ನಿಮ್ಮ ಮನೇಲೂ ಅಣ್ಣ ಇದ್ದಾರೆ, ನಿಮ್ಮ ಮನೇಲೂ ಅಕ್ಕ ತಂಗಿ ತಮ್ಮ ಎಲ್ಲರೂ ನೋಡ್ತಿರ್ತಾರೆ. ಎಲ್ರಿಗೂ ಈ ತರ ಒಂದು ವಿಚಾರ ಏನ್ ತಲುಪಲಿಲ್ಲ ಅಂದ್ರೆ, ನಶೆಗೋಸ್ಕರ ಮಕ್ಕಳು ಈ ತರ ಎಲ್ಲ ಹಾಳಾಗಿ ಹೋಗ್ತಿದ್ದಾರೆ ಅಂದ್ರೆ ಮುಂದೆ ತುಂಬಾನೇ ಕಷ್ಟ ಇದೆ. ಸುಮ್ನೆ ಅವರು ಕೂಡ ಫಿಲ್ಮ್ ಆಗ್ಬಿಟ್ಟು ಆರಾಮಾಗಿ ಸಕ್ಸಸ್ ಆಯ್ತು ಅಂತ ಆರಾಮಾಗಿ ಕುತ್ಕೋಬಹುದಿತ್ತು. ಆದ್ರೆ ಬೀದಿಗಿಳಿದು ಸ್ಮಶಾನಕ್ಕೆ ಬಂದು ಇಷ್ಟೆಲ್ಲ ಮಾಡ್ತಿರೋದ್ರಲ್ಲಿ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಅಂತ ಅಲ್ಲ, ಅವರು ಯುವಕರಿಗೆ ಒಂದು ಸಂದೇಶ ಕೊಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೇನೆ ಇಷ್ಟೆಲ್ಲ ಮಾಡ್ಕೊಂಡು ಯುವಕರಿಗೆ ಸಂದೇಶ ಸಿಗ್ಬೇಕನ್ನೋ ಒಂದು ಕಾರಣಕ್ಕೇನೆ ಈ ಒಂದು ಟ್ಯಾಬ್ಲೆಟ್ ನಿಷೇಧ ಆಗ್ಲೇಬೇಕು ಅಂತ ತುಂಬಾನೇ ಹೋರಾಡ್ತಿದ್ದಾರೆ. ನಾವು ಅವ್ರ ಜೊತೆ ಎಲ್ಲ ಸಾಥ್ ಕೊಡೋಣ. ಇದು ಪ್ರತಿಯೊಬ್ಬ ಯುವಕ ಯುವತಿ ವಿದ್ಯಾರ್ಥಿಗಳು ಮುಂದೆ ಬಂದು ಈ ವಿಚಾರನ ಮುನ್ನೆಲೆಗೆ ತರಬೇಕು. ಸುಮ್ನೆ ನಾವೇ ಮಾಡಿದ್ರೆ ಅದು ಅವಾಗೇನು ಆಗಲ್ಲ. ಏನ್ ಹೇಳ್ತೀಯ ಹೇಳು, ಯುವಕರಿಗೆ ಏನ್ ಹೇಳ್ತೀಯ? ಯಾರು ಹುಡುಗರು ಮಾಡ್ಬಾರ್ದು ಅಣ್ಣ. ಮತ್ತೆ ನೀನು ಸೇಲ್ ಮಾಡೋರು ಇದಾಗ್ಬಿಟ್ರೆ ಅಷ್ಟೇ ಅಣ್ಣ. ಮೆಡಿಕಲ್ ಶಾಪ್ ಅಲ್ಲಿ ವಿಷಯನೂ ಮಾಡ್ತಾರೆ, ಅದನ್ನು ತಗೋತಿಯಾ ಸೇಲ್ ಮಾಡ್ತವ್ರೆ ಅಂತ? ಕಾಯ್ತೀವಿ ಒಂದ್ ಸ್ವಲ್ಪ ಹೊತ್ತು, ನೋಡೋಣ ಪೊಲೀಸರು ಬರ್ತಾರಾ ಇಲ್ಲಿಗೆ. ಮತ್ತೊಮ್ಮೆ ಸ್ಥಳ ಹೇಳ್ತಾ ಇದ್ದೀನಿ, ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನ ಒಳಗಡೆ ಇದೀವಿ. ಇಲ್ಲಿ ಆರಾಮಾಗಿ ನೋಡಿ ಸ್ನೇಹಿತರೆ, ಎಷ್ಟು ಆರಾಮಾಗಿ ಚಾಪೆ ಎಲ್ಲ ಆರಿಸ್ಕೊಂಡಿದ್ದಾರೆ ಅಂದ್ರೆ ನೋಡಿ, ಆರಾಮಾಗಿ ಚಾಪೆ ಎಲ್ಲ ಆರಿಸ್ಕೊಂಡು ಆ ಒಂದು ಕ್ಯಾಪ್ ಒಳಗಡೆ ಆ ಟ್ಯಾಬ್ಲೆಟ್ ಹಾಕಿ ಅದನ್ನ ನೀರಲ್ಲಿ ಡೈಲ್ಯೂಟ್ ಮಾಡಿ ನೋಡಿ. ಈ ಒಂದು ಟ್ಯಾಬ್ಲೆಟ್ ಸ್ಮಶಾನದ ಒಳಗಡೆ ಕಾಣ್ತೈತೆ. ಈ ಒಂದು ಟ್ಯಾಬ್ಲೆಟ್ ಫೋನ್ ಮಾಡಿದ್ರೆ ಯಾರಾದ್ರೂ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ತಿಳಿಸಿ, ಕಮೆಂಟ್ಸ್ ಅಲ್ಲೇ ಈ ಲೈವ್ ಅಲ್ಲಿ ಯಾರು ನೋಡ್ತಿದ್ದೀರೋ ತಿಳಿಸಿ. ಎಲ್ಲರೂ ಹುಡುಗರು ಮಾತ್ರ ಈಗ ಪೊಲೀಸ್ ಅವ್ರಿಗೆ ಹೊರತುಪಡಿಸಿ ನೀವು ಯುವಕರು ನಿಮ್ಮ ಏರಿಯಾ ಸುತ್ತಮುತ್ತ ನಡೀತಾ ಇದೆ, ನೀವೆಲ್ಲ ಹಿಂಗೆ ಲೈವ್ ಮಾಡಿ ಪೊಲೀಸವ್ರನ್ನ ಕರೆಸಿ ಕೊಟ್ಟರೆ ಮಾತ್ರ ಇದನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಮುಂಚೆ ಇದನ್ನು ಮಾರವನ್ನ ಹಿಡಿಬೇಕು. ಇವ್ರನ್ನ ಹಿಡಿದ್ರೆ ಅವ್ರು ಹೇಳ್ತಾರೆ ವಿಷಯ, ಎಲ್ಲಿರ್ತಾರೆ ಏನಿರ್ತಾರೆ ಹೇಳ್ತಾರೆ. ಅದನ್ನು ಪೊಲೀಸವ್ರು ನಾನು ಇಷ್ಟು ಹೆಲ್ಪ್ ಮಾಡ್ತೀನಿ, ಅವರು ಪೆಡ್ಲರ್ಗಳನ್ನ ಹಿಡಿದು ಅದನ್ನು ಸ್ಟಾಪ್ ಮಾಡಲಿ ಅಂತ ಅಷ್ಟೇ ನನ್ನ ಉದ್ದೇಶ. ಯಾರಾದರೂ ಕಮೆಂಟ್ ಮಾಡಿದರೆ ಕಮೆಂಟ್ ಮಾಡಲಿ. ವಾಟ್ಸಪ್ ಮೆಸೇಜ್ ನೋಡಿ. ಇಲ್ಲ, ನನಗೆ ಫೋನ್ ನಂಬರ್ ಕಳ್ಸವ್ರೆ ಫೋನ್ ಮಾಡೋದಕ್ಕೆ. ಗಾಡಿ ಬರ್ತಾಯ್ತು ಆಗ. ಈಗಾಗಲೇ ಈ ಒಂದು ವಿಚಾರದ ಬಗ್ಗೆ ನೆನ್ನೆನೆ 2 ವಿಡಿಯೋ ಹಾಕಿದ್ದಾರೆ ವಿಜಯ್ ಸರ್ ಅವರು. ನೆನ್ನೆ ಅಥವಾ ಮೊನ್ನೆ ಸಾಕಷ್ಟು ವಿಡಿಯೋ ಈ ಟೈಡಲ್ ಅನ್ನೋ ಮಾತ್ರೆ ತಗೊಂಡು ಯುವಕರು ಯುವತಿಯರು ಹೇಗೆ ಅವ್ರ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಕೆಲವರು HIV ಪಾಸಿಟಿವ್ ಆಗಿದೆ, ಮತ್ತೆ ರಿಹ್ಯಾಬ್ಗೆ ಹೋಗಿ ಕೂಡ ಅದ್ರ ಬಗ್ಗೆ ವಿಚಾರಿಸಿದ್ದಾರೆ. ಅದ್ರದ್ದು ಕೂಡ ವಿಡಿಯೋ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪೋಸ್ಟ್ ಮಾಡ್ತಾರೆ. ಈಗ ವಿಷಯ ಏನು ಅಂದ್ರೆ, ಈಗಾಗಲೇ ನಿನ್ನೆ ಪೋಸ್ಟ್ ಮಾಡಿರೋ ವಿಡಿಯೋನೇ ಬರೀ ಲೈವ್ ಆಗಿರ್ಬೋದು ಅಥವಾ ಸಂಜೆ ರಾತ್ರಿ 8:30-9 ಗಂಟೆ ಪೋಸ್ಟ್ ಮಾಡಿರೋ ವಿಡಿಯೋ ಆಗಿರ್ಬೋದು ವಿಜಯ್ ಸರ್ ಅವರ ಒಂದು ಅಕೌಂಟ್ ಅಲ್ಲೇನೆ, ಅದೆಲ್ಲ ಏನಿಲ್ಲ ಅಂದ್ರೂ 10 ಲಕ್ಷ 20 ಲಕ್ಷ ಪೋಸ್ಟ್ ಆಗಿದೆ, ವ್ಯೂಸ್ ಆಗಿದೆ. ಎಷ್ಟೋ ಜನ ಬೆಂಗಳೂರು ಸಿಟಿ ಪೊಲೀಸ್ ಅವ್ರನ್ನ ಟ್ಯಾಗ್ ಮಾಡಿದ್ದಾರೆ ಬಗ್ಗೆ, ಅಥವಾ ಈ ಕಮಿಷನರ್ ಆಫೀಸ್ಗೆ ಹೋಗಿರ್ಬೋದು. ಯಾವುದೇ ಒಂದು ರೀತಿಯಲ್ಲಿ ಕ್ರಮ ಇನ್ನೂ ತಗೊಂಡಿಲ್ಲ ಈ ವಿಚಾರದ ಬಗ್ಗೆ. ಏನಂಗಿದ್ರೆ ಇದೆಲ್ಲ ಇವ್ರಿಗೆ ಮುಂಚೆನೆ ಗೊತ್ತಾ ಅಥವಾ ಗೊತ್ತಿದ್ರು ಸುಮ್ಮನೆ ಕೂತಿದಾರಾ ಅನ್ನೋದು ಎಲ್ರಿಗೂ ಪ್ರಶ್ನೆ. ಯಾರಾದ್ರೂ ಇನ್ಫಾರ್ಮ್ ಮಾಡಿದಿರಾ? ಲೊಕೇಶನ್ ಹೇಳಿ ಒಮ್ಮೆ. ಉತ್ತರಳ್ಳಿ ಸ್ಮಶಾನ, ಉತ್ತರಳ್ಳಿ ಸುಬ್ರಹ್ಮಣ್ಯಪುರ ಅಲ್ವಾ? ಉತ್ತರಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನ. ಹದಿನೇಳು ಅವಾಗ್ಲೇ 17 ಹೇಳಿದೆ, ರೆಕಾರ್ಡ್ ಆಗೈತೆ. ಅವಾಗ್ಲೇ 17 ಮಾಡಿ ಅಂತ ಕೇಳಿದ್ರು. 19 ವರ್ಷ ಆಗಿದೆ.
ನೀವೆಲ್ಲ ಎಷ್ಟೆಷ್ಟು ಗಂಟೆ ಬರ್ತೀರಾ ಪ್ರತಿದಿನ ಇಲ್ಲಿಗೆ? ಪ್ರತಿದಿನ ಎಷ್ಟು ಗಂಟೆ ಬರ್ತೀರಾ ಇಲ್ಲಿಗೆ? ಏನ್ ಪ್ರತಿ ದಿವಸ ಎಲ್ಲ ಇಲ್ಲಿ ಬರಲ್ಲ, ಒಂದೊಂದ್ಸತ. ಯಾವ ಊರು ನಿಮ್ದು? ನಮ್ದ ಊರ ಅಣ್ಣ, ಇಲ್ಲ ಇಲ್ಲಿ ಊರ ತಮಿಳ್ನಾಡು. ಓಕೆ 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 ಓಕೆ. ನಿನ್ನ ಫ್ರೆಂಡ್ ಅವಾಗಲೇ ಜೊತೆಲಿ ಕೂತಿದ್ದಲ್ಲ, ಅವನ ಹೆಸರೇನು? ತಿಲಕ. ತುಂಬಾ ಸಲ ತುಂಬಾ ಯೋಚನೆ ಮಾಡಿ ಹೇಳ್ತಿದ್ಯಾ? ತುಂಬಾ ಯೋಚನೆ ಮಾಡಿ ಹೇಳ್ತಿದ್ಯಾ ಅವನ ಹೆಸರು? ಬಾಯಿಗೆ ಬಂದಿಲ್ಲ ಅಣ್ಣ. ಓ ಹಂಗೆ. ಅದೇನು ಗುಳ್ಳೆ ಅದೆಲ್ಲ ಇನ್ಫೆಕ್ಷನ್? ಸೊಳ್ಳೆ ಕಚ್ಚಿದಲ್ಲ, ಅದೆಲ್ಲ ಇದರಿಂದಾನೇ ಬಂದಿರೋದು. ಅದರದೆಲ್ಲ ಏನಿಲ್ಲ. ಅದರಿಂದ ಏನೋ ಗಜ್ಜಿ ಆಗಿದೆ ಸರ್. ಅದು ಕಾಲೇನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ, ನಿಜ ಹೇಳು. ಕಾಲು ನರ ಸಿಕ್ಕಿಲ್ಲ ಅಂತ ಹಾಕೊಂಡ? ನಾನೇ ಏನಿಲ್ಲ ಅಣ್ಣ, ಆ ಥರ ಎಲ್ಲ ಅಡಿಟ್ ಆಗಿಲ್ಲ ನಾನು. ಗಾಯ ಅದು ಶುರು ಆಗ್ಬಿಟ್ಟಿದೆ ಸರ್ ಇವನಿಗೆ. ಶುರು ಆಗಿದೆ. ಅದು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ವಿಡಿಯೋ ನೋಡಿದ್ಯಾ? ತೋರಿಸ್ತೀವಿ ನೋಡು. ಆಮೇಲೆ ನೀನ್ ಅದು ತಗೊಳೋಕ್ಕಿಂತ ಮುಂಚೆನೆ ನಿದ್ದೆ ಬರುತ್ತೆ ನಿನಗೆ. ಇನ್ಫಾರ್ಮ್ ಮಾಡಿದಾರೆ ಯಾರಾದ್ರು? ಅವ್ರು ರಿಸೀವ್ ಮಾಡ್ತೀನಿ ಅಂತ ಕಂಟ್ರೋಲ್ ರೂಮ್ ಮಾಡ್ಬೋದಲ್ಲ? ಎಲ್ರು ದಯವಿಟ್ಟು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ. ಈಗಾಗಲೇ ಚುಚ್ಕೊಂಡ್ಬಿಟ್ಟಿದ್ಯಲ್ಲ, ಅವಲ್ಲಿ ಚುಚ್ಕೊಂಡಿದ್ಯಲ್ಲ? ಅಪೋಸಿಟ್ ಮಾಡಿ ಅವ್ರು ಮಾತಾಡ್ತಾರಂತೆ. ಯಾರಮ್ಮ? ನಮ್ಮ ಅಣ್ಣ ಮಾತಾಡ್ತಾರಂತೆ. ಅಷ್ಟೇ. ಗೊತ್ತು ಹಾಂ. ಓಕೆ ಬೇಡ ಕರೆಕ್ಟ್, ಬೇಡ ನೋಡು. ನೀವು ಹುಡುಗನ ಕಳಿಸ್ಬಿಟ್ಟು ಕೈ ಇದಾಗಿರೋರ್ನ ಎಳ್ಕೊಂಬರಕ್ಕೆ ಹೇಳಿ ಸಿಕ್ಕಿದ್ರೆ 3 ಜನ ಇವಾಗ ಓಡೋದ್ರು ಅಲ್ಲೇನೆ. ಅಣ್ಣ ಹೇಳಣ್ಣ. ಸರಿ ಆಯ್ತು. ಎಲ್ಲಿದ್ರೆ ಹಾಕೋಣ. ಇದು ಬೇಡ, 3 ಜನ ಆ ಕಡೆ ಓಡೋದು. ಅದು ಹೇಳ್ತೀನಿ ತಾಳು, ಫೋನಲ್ಲಿ ಮಾತಾಡೋದು. ಲೊಕೇಶನ್ ಕೊಟ್ಟಮ್ಮ. ಎಷ್ಟು ದೂರ ಹೋಗುದು ಮನೆ? 5 ನಿಮಿಷ ಉದ್ರಳ್ಳಿ ಸರ್ಕಲ್. ಫೋನ್ ಮಾಡಿ, ನಂಬರ್ ಹಾಕಿ ಫೋನ್ ಮಾಡಿ. ಯಾರು ನಿಮ್ಮೂರನ್ನ ಹೋಗೋದು? ನೀವು ಹೋಗ್ತೀರಾ? ಎಲ್ಲಿ ಹೇಳಿದ್ದವರು? ಸರ್ಕಲ್ ಈಗ ನಾನು ಮಾಡಪ್ಪ ಹೇಳ್ತೀನಿ. ಈಗ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಏರಿಯಾ ಸುತ್ತಮುತ್ತ ನಾನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಆ ಥರ ಇವತ್ತಿನ ಯುವಕರು ಇಂಟ್ರೆಸ್ಟೆಡ್ಡು ಇನ್ಸ್ಟಾಗ್ರಾಮ್ ಲೈವ್ ಮಾಡಿಕೊಂಡು ಈ ಥರ ನೀವೇ ಕ್ಲೀನ್ ಮಾಡಿಕೊಂಡ್ರೆ ನಾವು ಅಟ್ಲೀಸ್ಟು ನಮ್ಗೆ ಹೇಳ್ತಾರೆ, ಈಗ ಪೊಲೀಸವರು ಕೆಲಸ ಮಾಡಲ್ಲ ಅನ್ನೋದೇ ಆದರೆ ನಾವಾದರೂ ಮಾಡೋಣ ಕೆಲಸನ. ನಾವೇ ಹೋಗಿ ಅವ್ರು ಹಿಡ್ಕೊಂಡು ತೊಗೊಂಡು ರಿಯಾಬು ಕಳಿಸೋಣ. ಇದೊಂದು ಚೂರು ನೀವು ಮುಂದೆ ಬನ್ನಿ. ಎಲ್ಲ ಯುವಕರು ನೀವು ಮಾಡಬೇಕಿದನ್ನು. ಪ್ರತಿ ಊರಲ್ಲೂ ಇದನ್ನು ಮಾಡಿದ್ರೆ ನಾವೇ ಎಷ್ಟೋ ಕ್ಲಿಯರ್ ಮಾಡ್ಕೊಬೋದು. ಕುತ್ಕೊಳ್ಳಿ. ಅಲ್ಲೇ ಅವ್ರೆ ಅಣ್ಣ ಎಲ್ಲರೂ ಓಡ್ತಾವ್ರಂತೆ, ಅದನ್ನೇ ಹೇಳ್ಕೊಂಡು ಕುಣ್ಕೊಂಡು ಓಡ್ತಾರೆ. ಅವ್ರು ಬೇಕು, ಅವ್ರು ಇಟ್ಕೊಳಕ್ಕೆ ಪ್ಲೀಸ್. ಈಗ ಅಲ್ಲಿ ಹೋದ್ರೆ ಲಾಕ್ ಮಾಡ್ಬೋದಲ್ಲ ಅಣ್ಣ? ಅಲ್ಲೇ ಅವ್ರು ಯಾರ್ಕೊಂಡು ಇಲ್ಲಿ ಅಲ್ಲಿ ಲೇಡಿ ಅವಳೆ ಗೊತ್ತಾ, ಅವಳು ಅವಾಗೆಮ್ಮನು ಅಲ್ಲೇ ಅಂತ ಊಟ ಮಾಡೋದು ಎಲ್ಲ ಅಲ್ಲೇ ಮಾಡೋದಂತೆ, ಅದನ್ನೇ ಹೇಳ್ತಾವೆ. ನಾನು ಹೇಳ್ತಾರೆ ಇಟ್ಕೊಳಕ್ಕೆ ಹೋಗಿ ಯಾರಾದ್ರೂ ಬರ್ಬೇಕಣ್ಣ. ಗಾಡಿ ಇರೋದೇ ಒಂದೇ 2 ವೀಲರು. ಅವರು ಬರ್ತಾರೆ ನೋಡಿ. ಹೋಗಮ್ಮ, ಓಡ್ರಿ ಜಲ್ದಿ ಓಡಿ. ಓಡಿ.
ನೋಡಿ ಪಾಪ ಈ ಹುಡುಗ ತೊಗೊಂಡಿದ್ದಾನೆ. ಬಸ್ಸಿ ಅವನ್ನ ನೋಡಿ ಅವ್ನಿಗೆ ಏನು ಮಾಡ್ತಿದ್ದಾನೆ ಅನ್ನೋ ಜ್ಞಾನ ಇಲ್ಲ ಅವನಿಗೆ ಪಾಪ. ಆಯ್ತಾ, ಆ ಜ್ಞಾನ ಇದ್ದಿದ್ದಿದ್ರೆ ಅವ್ನು ಈ ಥರ ಮಾಡ್ತಿರಲಿಲ್ಲ. ನೀವು ನೋಡಿದಾಗ ಗೊತ್ತಾಗುತ್ತೆ ಮೆಂಟಲ್ ಸ್ಟೇಟಸ್ ಹೆಂಗಾಗ್ಬಿಡುತ್ತೆ ಅವ್ರದ್ದು ಅಂತ. ಅಂದರೆ ಅವ್ರು ಏನನ್ನು ಕೇರ್ ಮಾಡಲ್ಲ, ಆರಾಮಾಗಿ ಬರ್ತವೆ, ನಿಂತ್ಕೊತವೆ, ಏನು ನಡೀತಿದೆ ಅಂತ ನೋಡ್ತವೆ. ಇದೊಂದು ಸ್ಟೇಜ್ ಆದರೆ ಇನ್ನೊಂದು ಸ್ಟೇಜು ಬೇರೆ ಥರ ಇದೆ. ಕೈಗಳು ಕೊಳ್ತೋಗಿದ್ದಾವೆ. ನಾವು ಆಗ್ಲೇ ಬಂದಿದ್ವಿ ಈ ಒಂದು ಲೈವ್ ಬರೋಕ್ಕಿಂತ ಮುಂಚೆ ಇನ್ನೊಂದು ಲೈವ್ ಮಾಡಿದ್ವಿ. ಆ ಲೈವ್ ಕಿಂತ ಮುಂಚೆ ತುಂಬಾ ಜನ ಇವ್ರಿಬ್ರು, ಈ ಹುಡುಗ ಏನ್ ಕಾಣಿಸ್ತಿದಾನಲ್ಲ ಇಲ್ಲಿ, ಇವನು ಇವನ್ ಸ್ನೇಹಿತ ಇಬ್ರು ಇಲ್ಲಿ ಕೂತು, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲೇ ಕೂತು ಚಾಪ ಎಲ್ಲ ಇದೆಯಲ್ಲ, ಇಲ್ಲಿ ಕೂತು ಇಂಜೆಕ್ಟ್ ಮಾಡ್ಕೊಳ್ತಿದ್ರು. ಅದು ಹೆಂಗೆ ಅಂದ್ರೆ ಆ ಒಂದು ಬಿಡಿ ಸಿರಿಂಜ್ ಇದೆಯಲ್ಲ, ಅದ್ರೊಳಗಡೆಯಿಂದ ರಕ್ತ ತೆಗ್ದ್ಬಿಟ್ಟು ಇನ್ನೇನ್ ಅದು ಹಾಕ್ಬೇಕಿತ್ತು, ಅಷ್ಟು ಬೇಗ ಓಡೋದ. ಅಷ್ಟರಲ್ಲಿ ಮತ್ತೆ ಇವನ್ನ ಸಿಗಾಕೊಂಡು ಹಿಡ್ಕೊಂಡು ಇವನ್ನ ಕರ್ಕೊಂಬಂದ್ರು. ಒಂದ್ ನಿಮಿಷ ಏನ್ ಮಾಡ್ತೀಯ ಅಂತ ಬೆಳಿಗ್ಗೆ ತಗೊಂಡೆ ಕೈಡಲ್ಲಿ ಅಷ್ಟೇ ಅಣ್ಣ. ಮಾಡ್ಬೇಕು ಅಂದ್ರೆ ಮಾಡ್ತೀನಿ ಕರೆಕ್ಟಾಗಿ. ಒಂದು 2 ವಾರ ಆಯ್ತು ಅಣ್ಣ. ಎಣ್ಣೆ ಹೊಡ್ಕೊಂಡು ಅಣ್ಣ ನಮ್ಮಮ್ಮನೇ ನನ್ನ ಜೊತೆ ಮಾಡಲ್ಲ ಅಣ್ಣ. ಇದು ನಾನು ಎಣ್ಣೆ ಹೊಡ್ಕೊಂಡು ಇರ್ತೀನಿ ಅಣ್ಣ. ನನಗೆ ಬೇಕು ಅಂತ ಅನ್ಸಿದ್ರೇನು ನಾನು ಎಣ್ಣೆ ಹೊಡ್ಕೊಂಡ್ಬಿಡ್ತೀನಿ ಅಣ್ಣ ಹೋಗಿ. ಇದನ್ನೆಲ್ಲ ಮಾಡಲ್ಲ ಅಣ್ಣ ನನ್ನ ಜೊತೆ. ಎಲ್ಲೋಗಿ ತಗೊಳ್ಳೋದು ಇದನ್ನೆಲ್ಲ ನೀನು? ಈ ತರ ಎಲ್ಲ ಆಗುತ್ತೆ. ಆಯ್ತು ಬಾಯ್ಲಿ, ಹತ್ರ ಬಾಯ್ಲಿ. ಎಲ್ಲಿ ತಗೊಳ್ತೀಯ ಇದನ್ನೆಲ್ಲ? 17 ಟ್ಯಾಬ್ಲೆಟ್ನಪ್ಪ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ನಾನೇ ಹಾಕೊಂತೀನಿ. ಅಲ್ಲ ಬಿಚ್ತಾ ಇದೆ. 1 ನಿಮಿಷ ನೋಡ್ತಾ ಇದಾರೆ. ತಡಿ 1 ನಿಮಿಷ. ಅದೇನಾಗಿದೆ? ನಿನ್ ಚರ್ಮ ಯಾವ ತರ ಇದೆ? ಮೈ ಹಿಂಗ್ ಒಣಗೋಗತ್ತೆ. ಇರಮ್ಮ ಮೈ ಹಿಂಗೆ ಒಣಗೋಗತ್ತೆ. ಒಣಗೋಗ್ತಿದೆ ನೋಡಿ. ಮೈ ಹಿಂಗೆ ಒಣಗೋಗುತ್ತೆ. ಹಿಂಗೆ ಒಣಗೋಗಿ ಸತ್ತೋಗ್ತಾರೆ ಎಲ್ಲರೂ. ನಾನು ಎಣ್ಣೆ ಹೊಡಿತೀನಿ ಅಣ್ಣ. ಇದೆ ನಮ್ಮ ಅಮ್ಮ ನಾನೇ ಮಾಡೋದು. ಮುಂದೆ ಬಾ. ಅವ್ರು ಯಾರು? ನೀನ್ ಮುಂದೆ ಹೋಗಲಿ. ಕ್ರೈಮ್ ಅವ್ರು ಬಂದ್ರು ಅಂತ ವಿಷಯ ಬಂದದ, ನೋಡೋಣ ಬನ್ನಿ. ಲೈವ್ ಅಲ್ಲೇ ಇರ್ತೀವಿ. ಓ ಕ್ರೈಮ್ ಅಲ್ವಂತ ಟೈಡಲ್ಲಿ ಇನ್ನೊಂದು ಕೇಸ್ ಬಂದಿದೆ ನೋಡಿ ಸ್ನೇಹಿತರೆ. ಫ್ರೆಂಡ್ಸ್ಗಳೆಲ್ಲ ಸೇರಿ ಹಿಡ್ದಿರೋರು, ಹಿಂದೆ ಇರೋರು, ಅದನ್ನ ಹೇಳ್ಬಿಡಿ. ಸ್ನೇಹಿತರೆಲ್ಲ ಸೇರಿ ಹಿಡ್ದಿರೋದಂತೆ. ಓ ಇಲ್ಲ ಬ್ರೋ, ನಿಮ್ಮ ಫ್ರೆಂಡ್ಸ್ನೆಲ್ಲ ವಿಡಿಯೋ ಮಾಡ್ತೀನಿ ಬನ್ನಿ. ಏನು ಕಾಲು ಪುಡೈತಾ? ಎಷ್ಟಾಗುತ್ತೆ ಟೈಡಲ್ ದಿನ? ಟೈಡಲ್ ಎಷ್ಟಾಗುತ್ತೆ? ಅಲ್ಲ ಎಷ್ಟಾಗುತ್ತೆ ಹೇಳೋ, ಪರವಾಗಿಲ್ಲ. ಟೈಡಲ್ ಕೈ ತೋರಿಸ. ಕತ್ತು ನೋಡಿ ಸರ್ ಒಂದು. ನಿಮ್ಮ ಫ್ರೆಂಡ ಇವರು? ಬಾಂಬೈಲಿ ಬರಪ್ಪ ಇಲ್ಲಿ ಬೈಲಿ. ಇಲ್ಲ ಓಡಲ್ಲ, ಓಡಬೇಡ ಇರೋ. ನೋಡಿ ಸ್ನೇಹಿತರೆ, ಇಲ್ಲಿ ಸಿರಿಂಜ್ ಹೆಂಗಿಟ್ಟವ್ರೆ ಕಾಣಿಸ್ತಿದ್ಯಾ? ನೋಡಿ ಸರ್, ಹೇಳ್ರಿ ಬಸ್ ಅಷ್ಟೇ ಬಿಡ್ರಿ ಬಸ್. ಎಷ್ಟಾಗುತ್ತೆ ಟೈಡಲ್ ಡೈಲಿ? ಲಾಸ್ಟ್ ಒಂದೇ ಬಸ್. ನಿದ್ದೆ ಬರಲ್ಲ ಅದೇ ಎಲ್ಲ ನಿದ್ದೆ ಬರಲ್ಲ. ಏನ್ ಮಾಡೋಣ? ಅದು ಕೈಯಲ್ಲಿ ಏನಿದೆ ತೋರ್ಸು. ಕೈಯಲ್ಲಿ ತೋರ್ಸು. ಆಲ್ರೆಡಿ ಹೌದಾ? ಇನ್ಫೆಕ್ಷನ್ ಶುರುವಾಗಿದೆ ಕೈಯಲ್ಲಿ. ಸರ್ ಒಂದು ಕತ್ತು ನೋಡಿ ಸರ್, ಕೊಳ್ತೋಗ್ಬಿಟ್ಟಿದೆ ಕತ್ತು ಎಲ್ಲ.
ಪದನಲ್ಲಿ ಮಾಡ್ತಾರ ಎಷ್ಟು ಆ ಕಡೆ ಎಷ್ಟು ಒಂದ್ ಮಾತ್ರೆ? ಟ್ರೈನಲ್ಲಿ ಯಾರಪ್ಪ ನಗರ ಅಲ್ಲೇ ಅಣ್ಣ ಸಿಗೋದಿಲ್ಲ. ಒಂದು ಮಾತ್ರೆ ಎಷ್ಟು? ಪೊಲೀಸ್ ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಿಲ್ವಂತ ಯಾರಾದ್ರೂ ಅಲ್ಲಿ ಗೇಟ್ ಹತ್ರ ಇರುತ್ತೆ. ಅವ್ರಿಗೆ ಗೊತ್ತಾಗಲ್ಲ. ಸುಬ್ರಹ್ಮಣ್ಯಪುರ ಅಲ್ಲ, ಸುಬ್ರಹ್ಮಣ್ಯಪುರನ ಅವರೇ ಬರ್ಬೇಕು ನೀವು. ಅಲ್ಲ, ಸುಬ್ರಹ್ಮಣ್ಯಪುರ ಬರ್ತಾರೆ, ಇಲ್ಲೇ ಇರೋದು. ಅದೇ ಇಲ್ಲನೇ ಬರ್ತಾರೆ. ಕಂಟ್ರೋಲ್ ರೂಮ್ ಫೋನ್ ಹೋಗಿದೆ, ಪಾಪ ಅವ್ರಿಗೆ ಗೊತ್ತಾಗ್ತಿಲ್ವಂತ ಬರೋದು. ಯಾರೋ ಹಾಕಿದ್ರು. ಯಾವ ಊರು ಹುಟ್ಟಿದ್ದು? ಇಲ್ಲೇ ಇದೆ. ತಗೊಂತಾರೆ ರೈಡಲ್ಲೂ ವರ್ಷ ಅಲ್ಲ ಇಲ್ಲ ವರ್ಷ ಅಲ್ಲ ಇಲ್ಲ. ಯಾರ ಮಚ್ಚ ಅದು ಲೇಡಿ? ಯಾರ ಲೇಡಿ ಮಾರೋದು ಅಂತ ಹೇಳ್ತವ್ರಲ್ಲ ಯಾರು? ಲಕ್ಷ್ಮಿ ಎಲ್ಲಿರೋದು ಮನೆ? ಎಲ್ಲಿ ಹಾಕೋರು? ಲಾಕ್ ಆಗಿಲ್ಲ. ಏಯ್ ಯಾವಾಗ? ನಿನ್ನೆ ಏನು ವಿಷಯಕ್ಕೆ? ಸುವಾಸ ಇದಕ್ಕೆ ಅಣ್ಣ ಇದೇ ಯಾರು ಲಾಕ್ ಆಗಿರೋದು? ಸುವಾಸನ್ ಕಟ್ಸಿ ಅದು